ಈಗ ಇಲ್ಲಿ ಒಂದು ಮಾಡಿದ್ದೀರಿ, ಎಲ್ಲಾ ಕಡೆ ಮಾಡ್ಬಿಟ್ರಂತೂ ಅವಾಜೇ ಜಾಸ್ತಿ ಪುಕ್ಕಟೆ ಅವಾಜು. ಪ್ರಾಣಿಗಳಿಂದ ಗದ್ದೆ ಮತ್ತು ತೋಟವನ್ನ ರಕ್ಷಿಸಿಕೊಳ್ಳೋದು ಬಹಳನೇ ಕಷ್ಟ. ಇಲ್ಲೊಬ್ಬ ರೈತರು ಪ್ರಾಣಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ, ಗದ್ದೆಯನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಖರ್ಚಿಲ್ದೇನೆ ಒಂದು ಉಪಕರಣವನ್ನ ತಯಾರು ಮಾಡಿದ್ದಾರೆ. ಬನ್ನಿ ನಾವು ತೋರಿಸ್ತೇವೆ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅತ್ಯಂತ ಪ್ರಮುಖವಾದದ್ದು. ಇಲ್ಲಿ ₹1 ಖರ್ಚಿಲ್ದೇನೆ ಮಾಡಿದ್ರು. ₹1 ಖರ್ಚಿಲ್ಲ ನಮ್ಗೆ. ಈ ಚಿಕ್ಕ ಪುಟ್ಟ ಸುಮಾರಂತ ಪ್ರಾಣಿ ಎಲ್ಲ ಇದರಿಂದ ಓಡಿಸಬಹುದು, ಆರಾಮಾಗಿ ಓಡ್ತದೆ, ಆರಾಮ್ ಓಡಿಸಬಹುದು. ಈಗ ಅದು ಯಾವ ತರ ಕೆಲಸ ಮಾಡ್ತದೆ ಇದು ನೋಡಿ ಅಂದ್ರೆ ನೀರ್ಲೊಟ್ಟೆ ಹೇಳಿ ನಾನು ಹೆಸರು ಇಟ್ಕೊಂಡಿದ್ದೆ. ಇದು ಹಳೆ ಬಾಂಬುಗಳದ್ದು ಒಂದು 3 ಗಣ್ಣು. ಇಲ್ಲೊಂದು ಈ ಗಣ್ಣನ ಹಿಂದ್ಗಡೆ ಒಂದು ಹೋಲ್ ಹಾಕಿ ಇಲ್ಲೊಂದು 2 ಕಂಬ ಹಾಕ್ಬಿಟ್ಟು ಒಂದು ಸಪೋರ್ಟ್ ಕೊಟ್ಕೊಂಡಿದ್ದೆ. ಇಲ್ಲಿ ಪೈಪ್ ನಲ್ಲಿ ಬಂದು ಇಲ್ಲಿ ನೀರ್ ತುಂಬಿದಾಗ ಇಲ್ಲಿ ವೇಟಿಗೆ ಅದು ಮತ್ತೆ ನೀರ್ ಚೆಲ್ ಕಳ್ತದೆ. ಆಮೇಲೆ ಇಲ್ಲಿ ಸ್ವಲ್ಪ ವಜ್ಜೆ ಜಾಸ್ತಿ ಇರ್ಬೇಕು ಅದು, ಯಾಕಂದ್ರೆ ಇಲ್ಲಿ ಬಂದು ಕುಂತ್ಕೊಂಡ್ಬೇಕು. ಇಲ್ಲಿ ನೀರ್ ತುಂಬಿದಾಗ ಮಾತ್ರ ಅಲ್ಲಿ ಕೆಳಗೆ ಹೋಗ್ತದೆ. ಆಮೇಲೆ ಇದು ತಾನಾಗಿ ಇಲ್ಲಿ ಬಂದಾಗ ಇಲ್ಲಿ ಜಪ್ ಸೌಂಡ್ ಬರ್ತದೆ. ಇಲ್ಲಿ ಬೇಕಾದ ವಿನಿಯೋಗ ಮಾಡ್ಬೋದು ನಾವು. ಇಲ್ಲೊಂದು ಸುಮ್ಮನೆ ಒಂದು ಅಕಸ್ಮಾತ್ ಅವತ್ ಮಲ ಬಂತು ಗದ್ದಿಗೆ ನೋಡೋ ಮಾಡುತ್ತೆ. ಅದು ಇದು ನಮ್ಮ ಮನೆಯವರಿಗೂ ಸುಮಾರು ಈಗ ಸುಮಾರು ದೂರ ತನಕ ಸೌಂಡ್ ಕೇಳ್ತದೆ. ರಾತ್ರಿ ಚಲೋ ಸೌಂಡ್ ಕೇಳ್ತದೆ. ಇದು ಇದ್ರ ಮೇಲೆ ಯಾವ ಪ್ರಾಣಿನೂ ನಮ್ಗೆ ಸಣ್ಣ ಪುಟ್ಟ ಪ್ರಾಣಿ ಯಾವ್ದೇನು ಬರ್ಲೇ ಇಲ್ಲ. ಇದೊಂದು ನಮ್ದೇನು ಒಂದು 2 ಫುಟ್ ನೀರು ಹಾಕಿಲ್ಲ. ನಮ್ಗೆ ಜಾಸ್ತಿ ಎತ್ತರಗಿಂದ ನೀರು ಬೀಳೋದೊಳಾದ್ರೆ ಸುಮಾರಷ್ಟು ಸೌಂಡ್ ಮಾಡ್ಲಿಕ್ಕೆ ಆಗ್ತದೆ. ಇದೇ ಹೇಳಿದ್ನಲ್ಲಿ ಒಂದ್ 2-3 ಕಡೆ ಗದ್ದೆಯಲ್ಲಿ ಮಾಡಿ ಇಟ್ಬಿಟ್ಟು ಒಂದೆಲ್ಲ ಕಡೆ ನೀರು ಬೀಳ್ತಾ ಹೇಳಾದ್ರೆ ಸುತ್ತಲೂ ಒಂದ್ 2-3 ದಿಕ್ಕಿನ ಸೌಂಡ್ ಆಗ್ತಾ ಹೇಳೋದು ಯಾವ ಪ್ರಾಣಿನೂ ಸುಮಾರು ಅಂತದ್ದು. ಈಗ ಇಲ್ಲಿ ಒಂದು ಮಾಡಿದ್ದೀರಿ, ಎಲ್ಲಾ ಕಡೆ ಮಾಡ್ಬಿಟ್ರಂತೂ ಅವಾಜೇ ಜಾಸ್ತಿ ಪುಕ್ಕಟೆ ಅವಾಜು. ಇಲ್ಲಿ ಮಲ ಮೇಯ್ದು ಕಡಿಮೆ ಆಯ್ತು. ಹೌದು. ದೂರ ಇಟ್ಕೊಂಡು ಹೊತ್ಕೊಂಡು ದಾರ ಕಟ್ಟರೆ ಅಲ್ಲೊಂದು ಗಂಟೆ ಸದ್ದಾಗ್ಬೋದು, ಇಲ್ಲೂ 1 ಗಂಟೆ ಸದ್ದಾಗ್ಬೋದು ಮಾಡ್ಬೋದು. ನಾನು ಯೋಚನೆ ಅದೇ ಗದ್ದೆ ಎಲ್ಲಾ ಭಾಗದಲ್ಲೂ ಒಂದೊಂದು ಮಾಡ್ಬಿಡೋದು, ಬೇರೆ ಬೇರೆ ಅದೇ 1 ಎಕರೆ ಗದ್ದೆಯಲ್ಲಿ ಒಂದ್ 2-3 ಕಡೆ 3 ಫುಟಿಂದ ನೀರ್ ಬೀಳ್ತದೆ ಹೇಳಾದ್ರೆ ಒಂದ್ 2-3 ಕಡೆ ಮಾಡಿಟ್ರೆ ಸುಮಾರಂತ ಪ್ರಾಣಿ ಯಾವ್ದು ಬರುದಿಲ್ಲ. ಇದು ಯಾವಾಗಲೂ ರಾತ್ರಿ ಬೆಳಗ್ಗೆ 24 ಗಂಟೆ ನೀರೊಂದು ಬೀಳ್ತಾ ಇದ್ದಾಳೆ ಆದ್ರೆ ಚಾಲು ಹಾಕೊಂಡಿರ್ತದೆ.